ನಾಳಿನ ರಾಮೋತ್ಸವಕ್ಕೆ ಎಲ್ಲೆಡೆ ರಾಮನಾಮ ಜಪ ನಡೀತಾ ಇದೆ. ಶಿವಮೊಗ್ಗ ಕಲಾವಿದನಿಂದ ಪೆನ್ಸಿಲ್ನಲ್ಲಿ ರಾಮ ಮಂದಿರವೊಂದು ಅರಳಿದೆ. ರಾಮನಾಮ ಜಪ ಸ್ಮರಣೆಗಳು ನಡೀತಾ ಇದೆ ಕರ್ನಾಟಕದಾದ್ಯಂತ. ಅದರಲ್ಲೂ ಶಿವಮೊಗ್ಗ ಕಲಾವಿದನಿಂದ ಕೈಚಳಕದಿಂದ ಮೂಡಿರುವಂತಹ ಪೆನ್ಸಿಲ್ ನೋಡಿ, ಪೆನ್ಸಿಲ್ನಲ್ಲಿ ರಾಮ ಮಂದಿರ ಅದ್ಭುತ ಅಲ್ವಾ? ಭದ್ರಾವತಿ ನಿವಾಸಿ ವರುಣ್ ಆಚಾರ್ ಕೈಲೇರಳಿದೆ ಈ ಕಲಾಕೃತಿ. ಮೈಕ್ರೋ ಆರ್ಟ್ನಲ್ಲಿ ಖ್ಯಾತಿ ಗಳಿಸಿದ್ದಾರೆ ಕಲಾವಿದ ವರುಣ್. ಪೆನ್ಸಿಲ್ನಲ್ಲಿ ಕೇವಲ 4-5 ಗಂಟೆಯೊಳಗಡೆ ಮಂದಿರವನ್ನು ಕೆತ್ತಿದ್ದಾರೆ. ದಾಖಲೆ ಇದು. ಭದ್ರಾವತಿಯ ವರುಣ್ ಕಲಾಕೃತಿಗೆ ಜನರ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ನೋಡಿ, ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎಂಥಿಂಥ ಅದ್ಭುತ ಪ್ರತಿಭೆಗಳಿದಾವೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಯಾರಿಗೆ ಗೊತ್ತಿತ್ತು? ಅರುಣ್ ಯೋಗಿರಾಜ್ ಯಾರಿಗೆ ಗೊತ್ತಿತ್ತು? ಗೊತ್ತೇ ಇರಲಿಲ್ಲ. ನೋಡಿ, ಇಡೀ ದೇಶಕ್ಕೆ ಗೊತ್ತಾಗ್ಬಿಟ್ರು. ಅದೇ ರೀತಿ ನೋಡಿ, ಇವರು ಪೆನ್ಸಿಲ್ ಆರ್ಟ್ ಕಲಾವಿದ. ಇವರು ಪೆನ್ಸಿಲ್ನಲ್ಲೇ ರಾಮ ಮಂದಿರವನ್ನು ನಿರ್ಮಿಸಿದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ. ನೋಡಿ, ಚಿಕ್ಕದಾಗಿದ್ದರೂ ಕೂಡ ಅವರ ಕಲೆಗೆ ಎಲ್ಲರೂ ಮೆಚ್ಚಿಕೊಳ್ತಾ ಇದ್ದಾರೆ. ವರುಣ್ ಆಚಾರ್ ಅವರ ಕೈಯಲ್ಲಿ ಈ ರಾಮ ಮಂದಿರ ಅರಳಿದೆ. ಮೈಕ್ರೋ ಆರ್ಟ್ ಬಹಳ ಫೇಮಸ್ ಆಗಿದ್ದಾರೆ ಇವರು. ಸಾಕಷ್ಟು ಕಡೆಗಳಲ್ಲಿ ಶೋಗಳನ್ನು ಕೂಡ ನಡೆಸಿದ್ದಾರೆ. ನೋಡಿ, ಪೆನ್ಸಿಲಲ್ಲೇ ನಿರ್ಮಾಣವಾಗಿರುವಂತಹ ಒಂದು ರಾಮ ಮಂದಿರ. ನೋಡಿ, ಅಲ್ಲಿ ಭಗವಾ ಧ್ವಜ ಇದೆ, ಆ ಮಂದಿರಗಳಿದ್ದಾವೆ. ಸೇಮ್ ಟು ಸೇಮ್ ಅಯೋಧ್ಯೆ ರಾಮ ಮಂದಿರ ಹೇಗಿದೆಯೋ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವು ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಎಲ್ಲರಿಗೂ ಖುಷಿಯಾಗಿದೆ. ಇಡೀ ಭಾರತವೇ ಒಂದು ಖುಷಿ ಪಡುವ ಸಂದರ್ಭ ಇದು. ಈ ಸಂದರ್ಭಕ್ಕೋಸ್ಕರ ನಾನು ನನ್ನ ಪುಟ್ಟ ಕಲೆಯಾದ ಈ ಪೆನ್ಸಿಲ್ ಆರ್ಟಿಂದ 2 ರಾಮ ಮಂದಿರವನ್ನು ಮಾಡಿದ್ದೇನೆ. ಒಂದು ರಾಮ ಮಂದಿರವು 2 ಸೆಂಟಿಮೀಟರ್ ಎತ್ತರವಿದೆ ಮತ್ತು ಇನ್ನೊಂದು ರಾಮ ಮಂದಿರವು 1 ಸೆಂಟಿಮೀಟರ್ ಎತ್ತರವಿದೆ. ಇದನ್ನು ಮಾಡಲು ನಾನು ಈ ರಾಮ ಮಂದಿರವನ್ನು ಮಾಡಲು 5 ಗಂಟೆ ಸಮಯವನ್ನು ತೆಗೆದುಕೊಂಡಿದ್ದೇನೆ. ಈ ರಾಮ ಮಂದಿರ ಮಾಡಲು 4 ಗಂಟೆ ಸಮಯವನ್ನು ತೆಗೆದುಕೊಂಡಿದ್ದೇನೆ. ಈ ರಾಮ ಮಂದಿರ ಮಾಡಿರೋದರಿಂದ ನಮ್ಮ ಕುಟುಂಬ ಹಾಗೂ ನಮ್ಮ ಅಕ್ಕಪಕ್ಕ ಮನೆಯವರು ತುಂಬಾ ಹೆಮ್ಮೆ ಪಡುತ್ತಾರೆ.